ನಮ್ಮದೆಲ್ಲ ಕರೆಕ್ಟ್ ಅದ. 6 ತಿಂಗಳಿಗೆ ಹೋಗುವಷ್ಟು ನಮ್ಮಲ್ಲಿ ವ್ಯವಸ್ಥೆ ಅದ. ಎಲ್ಲ ಜಬರ್ದಸ್ತ್ ಮತ್ತು ಸ್ಟೇಟ್ಮೆಂಟ್ ಬಂತು ನಮ್ಮ ರಕ್ಷಣಾ ಸಚಿವರು. ಅಂದ್ರೆ ಮೋದಿಯವರು ಏನು ಹೇಳಿದರು ಸಿಂಪಲ್ ಆಗಿರಂತೇಳಿ ಅದು ಸುಮ್ಮನೆ ನಿಮಗೆ ಹೇಳಿದ್ದಷ್ಟು ಅನ್ನುವಂಗೆ. ಯಾಕೆ ಹಿಂಗಾಯ್ತು ಅಂತಂದ್ರೆ ಸ್ವತಃ ಮೋದಿಯವರು ಮತ್ತು ಮೋದಿಯವರ ಕ್ಯಾಬಿನೆಟ್ಟು ಅದು ತನ್ನ ವೈಭವವನ್ನು ತೋರಿಸಲು ಸಾಕಷ್ಟು ಖರ್ಚು ಮಾಡ್ತಾಯಿದೆ. ಅದರ ಒಂದು ಅಂದಾಜು ಪ್ರಕಾರ 2024ರಿಂದ 2026 ಈ ನಡುವೆ ಹೆಚ್ಚು ಕಡಿಮೆ 15 ಲಕ್ಷಕ್ಕೂ ಮೀರಿ 15 ಲಕ್ಷ ಕೋಟಿ ಮೀರಿ ಈ ತಮ್ಮ ಚುನಾವಣಾ ಪ್ರಚಾರಕ್ಕೋ ತಮ್ಮ 21 ಗಾಡಿಗಳು ಉಪಯೋಗ ಮಾಡಿಕೊಂಡು ರ್ಯಾಲಿಗಳನ್ನು ಮಾಡೋದಕ್ಕೋ ಅಥವಾ ತಮ್ಮ ವೈಭವ ಜೀವನ ನಡೆಸೋದಕ್ಕೆ ಮಾಡಿರ್ಬೇಕು. ಎಲ್ಲರೂ ಬಂದರು, ಮಿನಿಸ್ಟರ್ಸ್ ಬಂದರು, ಎಲ್ಲರೂ ಬಂದು ಖರ್ಚು ಮಾಡಿದ್ದಾರೆ. 2024 3,24,000 ಇದು ಬಜೆಟ್ನಲ್ಲಿ ಇದ್ದಂಥದ್ದು ರೆಕಾರ್ಡ್ಸ್ ಅಷ್ಟು ಖರ್ಚು ಮಾಡಿದ್ದಾರೆ. 25ರಲ್ಲಿ 3,51,000 ಕೋಟಿಗೆ ಹೆಚ್ಚು ಖರ್ಚು ಮಾಡಿದ್ದಾರೆ. 2026ರಲ್ಲಿ 8,24,114 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಜೆಟ್ ಇಟ್ಕೊಂಡಿದ್ದಾರೆ ಅಷ್ಟು ಖರ್ಚು ಮಾಡೋದಕ್ಕಾಗಿ. ಇಲ್ಲಿವರೆಗಿನ ಅಂದಾಜು ತೆಗೆದಾಗ 15,24,000 ಮೇಲ್ಪಟ್ಟು ಲಕ್ಷ ಕೋಟಿ. ಅಂದ್ರೆ ಒಂದು ಮನೆಯಾಗ 80,000 ಕೋಟಿ 70,000 ಕೋಟಿ ಕೊಡುವಂಥ ಸರ್ಕಾರ ಇಡೀ ದೇಶದ ಎಲ್ಲರಿಗೂ ಸಾವಿರಾರು ಕೋಟಿ 80,000 90,000 ಕೋಟಿ ರೂಪಾಯಿಗಳನ್ನ ಸಾಲದ ರೂಪದಲ್ಲಿ ಅಥವಾ ಕಂತುಗಳ ರೂಪದಲ್ಲಿ ಕೊಡುವಂಥ ರೈತರು ಕೊಡುವಂಥ ಸರ್ಕಾರ ಅದು 10,000 ಕೋಟಿ 2,000 ಕೋಟಿ 3,000 ಕೋಟಿ ಕೇವಲ ಇವರು ಅಡ್ಡಾಡೋದಕ್ಕಾಗಿ, ಮಿನಿಸ್ಟರ್ಸ್ ಅಡ್ಡಾಡೋದಕ್ಕೆ, ಅದರಲ್ಲೂ ವಿದೇಶಗಳಿಗೆ ಹೋಗೋದಕ್ಕಾಗಿ, ಒಳ್ಳೊಳ್ಳೆ ಬದುಕನ್ನು ಮಾಡೋದಕ್ಕಾಗಿ